ಆಟೋ ನಗರದಲ್ಲಿ ಆರ್ಟಿಒ ಅಧಿಕಾರಿಗಳ ದಿಢೀರ ದಾಳಿ ಪರಿಶೀಲನೆ. ಬಸವಕಲ್ಯಾಣ ನಗರದ ಹೊರವಲಯದ ಸಸ್ತಾಪುರ ಬಂಗ್ಲಾದ ಬಳಿ ಇರುವ ಆಟೋ ನಗರದಲ್ಲಿ ಇಂದು ಸೋಮವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಆರ್ಟಿಒ ಅಧಿಕಾರಿಗಳು ದಿಢೀರ್ನೆ ದಾಳಿ ನಡೆಸಿ ಲಾರಿ ಬಿಡಿ ಭಾಗಗಳನ್ನು ಪರಿಶೀಲಿಸಿದ ಪ್ರಸಂಗ ಜರುಗಿತು. ಸಸ್ತಾಪುರ ಬಂಗ್ಲಾದ ಆಟೋ ನಗರದಲ್ಲಿ ಕಳವು ಮಾಡಿಕೊಂಡು ಬರಲಾಗಿದ್ದ ಲಾರಿ ಸೇರಿದಂತೆ ಇತರ ವಾಹನಗಳನ್ನು ಅನಧಿಕೃತವಾಗಿ ಸ್ಕ್ರ್ಯಾಪ್ ಮಾಡಲಾಗುತ್ತಿದೆ ಎನ್ನುವ ಆರೋಪದ ಹಿನ್ನೆಲೆಯಲ್ಲಿ ಬಸವಕಲ್ಯಾಣ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಹಿರಿಯ ಮೋಟಾರು ವಾಹನ ನಿರೀಕ್ಷಕ ವಿಜಯಕುಮಾರ್ ಉಮ್ಮರ್ಗಿ ಅವರ ನೇತೃತ್ವದಲ್ಲಿ ಆಟೋ ನಗರದ ವಿವಿಧ ಭಾಗಗಳಲ್ಲಿ ದಿಢೀರ್ನೆ ದಾಳಿ ನಡೆಸಿದ ಆರ್ಟಿಒ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡ ಅನಧಿಕೃತವಾಗಿ ಸ್ಕ್ರ್ಯಾಪ್ ಮಾಡಲಾಗುತ್ತಿದೆ ಎನ್ನುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ಆಟೋ ನಗರದ ಹಲವು ಗ್ಯಾರೇಜ್ಗಳ ಮೇಲೆ ದಾಳಿ ನಡೆಸಿದ ಆರ್ಟಿಒ ಇಲಾಖೆ ಅಧಿಕಾರಿಗಳ ತಂಡ ಈಗಾಗಲೇ ಸ್ಕ್ರ್ಯಾಪ್ ಮಾಡಿ ಇಡಲಾಗಿದ್ದ ಲಾರಿ ಸೇರಿದಂತೆ ಇತರ ವಾಹನಗಳ ಬಿಡಿ ಭಾಗಗಳನ್ನು ಪರಿಶೀಲಿಸಿದರು. ಬಸವಕಲ್ಯಾಣ ನಗರದ ಹೊರವಲಯದ ಸಸ್ತಾಪುರ ಬಂಗ್ಲಾದ ಆಟೋ ನಗರದಲ್ಲಿ ಕಳವು ಮಾಡಿಕೊಂಡು ಬರಲಾಗಿರುವ ಹಾಗೂ ಅನಧಿಕೃತವಾಗಿ ಲಾರಿ ಹಾಗೂ ಇತರ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡಲಾಗುತ್ತಿದೆ. ಆರ್ಟಿಒ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಇತ್ತೀಚೆಗೆ ಬಸವಕಲ್ಯಾಣ ನಗರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಸ್ಥಳೀಯ ಶಾಸಕ ಶರಣು ಸಲಗರ ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದಿನ ಕೆಡಿಪಿ ಸಭೆಯಲ್ಲಿ ಕೆಡಿಪಿ ಸದಸ್ಯ ಸೈಯದ್ ನವಾಜ್ ಕಾಜ್ಮಿ ಹಾಗೂ ಶಾಸಕರ ನಡುವೆ ಮಾತಿನ ವಾಗ್ವಾದ ಜರುಗಿತು. ಆಟೋ ನಗರದಲ್ಲಿ ಯಾವುದೇ ಅನಧಿಕೃತ ಸ್ಕ್ರ್ಯಾಪ್ ನಡೆಯುತ್ತಿಲ್ಲ, ಶಾಸಕರು ಮಾಡುತ್ತಿರುವ ಆರೋಪ ನಿರಾಧಾರವಾಗಿದೆ ಎಂದು ನವಾಜ್ ಸಭೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಹೀಗಾಗಿ ಶಾಸಕರು ಹಾಗೂ ಕೆಡಿಪಿ ಸದಸ್ಯರ ಮಧ್ಯೆ ಕೆಲಕಾಲ ಮಾತಿನ ವಾಗ್ವಾದ ಜರುಗಿತು. ಕೆಡಿಪಿ ಸಭೆಯಲ್ಲಿ ನಡೆದ ಚರ್ಚೆ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಆರ್ಟಿಒ ಇಲಾಖೆ ಅಧಿಕಾರಿಗಳ ತಂಡ ಇಂದು ಸಸ್ತಾಪುರ ಬಂಗ್ಲಾದ ಆಟೋ ನಗರದಲ್ಲಿರುವ ವಿವಿಧ ಗ್ಯಾರೇಜ್ಗಳಿಗೆ ದಿಢೀರ್ನೆ ಭೇಟಿ ನೀಡಿ ಪರಿಶೀಲಿಸುವ ಮೂಲಕ ಗ್ಯಾರೇಜ್ಗಳ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ ಪ್ರಸಂಗ ಜರುಗಿತು. ಲಾರಿ ಸೇರಿದಂತೆ ಯಾವುದೇ ವಾಹನಗಳ ಸ್ಕ್ರ್ಯಾಪ್ ಮಾಡುವ ಮುನ್ನ ಆರ್ಟಿಒ ಇಲಾಖೆಯಿಂದ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಒಂದು ವೇಳೆ ಅನಧಿಕೃತವಾಗಿ ಯಾರಾದರೂ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡುವುದು ಕಂಡುಬಂದರೆ ಅಂತಹ ಗ್ಯಾರೇಜ್ಗಳ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇದೇ ವೇಳೆ ಆರ್ಟಿಒ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಉಮ್ಮರ್ಗೆ ಗ್ಯಾರೇಜ್ಗಳ ಮಾಲೀಕರಿಗೆ ಎಚ್ಚರಿಸಿದರು. ಬಸವಕಲ್ಯಾಣ ನಗರದಲ್ಲಿ ನೋಂದಣಿ ಫಲಕವಿಲ್ಲದೆ ಓಡಾಡುತ್ತಿದ್ದ ಟಿಪ್ಪರ್ ಲಾರಿಗಳ ಮೇಲೆ ದಾಳಿ ನಡೆಸಿದ ಆರ್ಟಿಒ ಇಲಾಖೆ ಅಧಿಕಾರಿಗಳ ತಂಡ ನೋಂದಣಿ ಫಲಕವಿಲ್ಲದೆ ಓಡಾಡುತ್ತಿದ್ದ ಟಿಪ್ಪರ್ ಲಾರಿಯೊಂದನ್ನು ಹಿಡಿದು ಜಪ್ತಿ ಮಾಡಿಕೊಳ್ಳುವ ಜೊತೆಗೆ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಪ್ರಸಂಗ ಜರುಗಿದೆ.